Yeah, good morning to everyone. So in previous videos, we discussed how to compute depreciation under section 32. So in previous problem, the total depreciation is not 9,85,000. The total depreciation is 7,15,000. So correct ಮಾಡ್ಕೊಳ್ಳಿ. Next problem number 3. So here Z Limited forms a new industrial undertaking in May 2018. For the manufacture of textile articles, the company purchased the following assets during the year 2018-19. So company purchase ಮಾಡ್ತಾ ಇದೆ. So ಈ assets, so ಇದ್ರ ಮೇಲೆ ನಾವು depreciations ನ provide ಮಾಡಬೇಕು. Here the assets and cost value, date of purchase, rate of depreciation and date of put to use. The date of put to use, this is helpful to know whether this assets is used more than 180 days or not. So date of purchase means date of put to use ನೆ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಮೀನ್ಸ್ ಈ ಅಸೆಟ್ಸ್ ಮೋರ್ ದನ್ 180 ಡೇಸ್ ಸ್ಯಾಟಿಸ್ಫೈಡ್ ಮಾಡಿದೆಯೋ ಇಲ್ವೋ ಅಂತ ಚೆಕ್ ಮಾಡೋಕ್ಕೆ ಯೂಸ್ ಮಾಡಬೇಕಾಗುತ್ತೆ. ಡೇಟ್ ಆಫ್ ಪರ್ಚೇಸ್ ನ ಕನ್ಸಿಡರ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? when there is no information regarding date of put to use means then we can easily take date of purchase for knowing whether this assets are satisfied the condition of 180 days or not. So here the first one is plant A. Plant A cost is 10 lakh. The date of purchase is 15/5/2018 and date of put to use is 11/8/2018. So next to plant B, plant C. So plant C for scientific research deduction under section 35 allowable. So any plant means this plant is used for scientific research. Whenever the plant is used for scientific research means the assessee is eligible to claim the deduction under section 35 as 100%. So ಇಲ್ಲಿ ಅವರು ಇನ್ವೆಸ್ಟ್ ಮಾಡ್ತಾ ಇರೋದು 4,75,000. ಸೊ ದ ಎಂಟೈರ್ ಅಮೌಂಟ್ ಅವ್ರ 100% ಅಮೌಂಟ್ ನ ಅವರ ಇನ್ಕಮ್ ಅಲ್ಲಿ ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು. ಹ್ಯಾನ್ಸ್ ದೇರ್ ಇಸ್ ನೋ ಡಿಪ್ರಿಸಿಯೇಷನ್ ಆನ್ ಪ್ಲಾಂಟ್ ಸಿ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ಡಿಡಕ್ಷನ್ ಸಿಗುತ್ತೆ ಅಂಡರ್ ಸೆಕ್ಷನ್ 35 ಫಾರ್ ದಿ ಪರ್ಪಸ್ ಆಫ್ ಸೈಂಟಿಫಿಕ್ ರಿಸರ್ಚ್. ಸೊ ಸೈಂಟಿಫಿಕ್ ರಿಸರ್ಚ್ಗೆ ನೀವು ಪ್ಲಾಂಟ್ ನ ಯೂಸ್ ಮಾಡಿದ್ರೆ ದ ಅಸೆಸಿ ಇಸ್ ಎಲಿಜಿಬಲ್ ಟು ಕ್ಲೈಮ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 35 ಆಸ್ 100% ಡಿಡಕ್ಷನ್. ಸೊ 100% ಡಿಡಕ್ಷನ್ ಅಂದ್ರೆ ಎಂಟೈರ್ ಅಮೌಂಟ್ ಅವರು ಡಿಡಕ್ಷನ್ ಆಗಿ ಕ್ಲೈಮ್ ಮಾಡಬಹುದು ಔಟ್ ಆಫ್ ಇನ್ಕಮ್. ಸೊ ಹೆನ್ಸ್ ಈ ವ್ಯಾಲ್ಯೂ ಮೇಲೆ ನೀವು ಡಿಪ್ರಿಸಿಯೇಷನ್ ಮಾಡೋ ನೆಸೆಸಿಟಿ ಇರೋದಿಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಪ್ಲಾಂಟ್ ಡಿ. ದ ಪ್ಲಾಂಟ್ ಡಿ 2 lakh. ಸೊ 1/8/2018 ಡೇಟ್ ಆಫ್ ಪರ್ಚೇಸ್, 1/11/2018 is a date of put to use. Next office furniture, typewriter of office, typewrite for office. Next car. Next cooling plant at factory building and aircraft. So here very important we need to know. So ಎಲ್ಲ ಡಿಪ್ರಿಸಿಯೇಷನ್ ಒಂದೇ ಬ್ಲಾಕ್ ಆಫ್ ಅಸೆಟ್ಸ್ ಅಲ್ಲಿ ಫಾಲೋ ಆಗುತ್ತೆ. ಅದರ್ವೈಸ್ ಡಿಫ್ರೆಂಟ್ ಡಿಪ್ರಿಸಿಯೇಷನ್ ರೇಟ್ ಇರುತ್ತೆ. ಸೊ ಎಲ್ಲಿ ನಮಗೆ ಡಿಫ್ರೆಂಟ್ ಡಿಪ್ರಿಸಿಯೇಷನ್ಸ್ ರೇಟ್ ಇರುತ್ತೋ ಆ ಡಿಫ್ರೆಂಟ್ ಡಿಪ್ರಿಸಿಯೇಷನ್ ರೇಟ್ ನ ಸಪರೇಟ್ ಬ್ಲಾಕ್ ಅಂತ ಟ್ರೀಟ್ ಮಾಡಿ ಸಪರೇಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಹಿಯರ್ 15%, 15, ನೆಕ್ಸ್ಟ್ 15. ಸೊ ಎಲ್ಲ 15% ಇರೋದೆಲ್ಲ ಒಂದು ಬ್ಲಾಕ್ ಫಾಲೋ ಆಗುತ್ತೆ. ಬಿಕಾಸ್ ಬ್ಲಾಕ್ ಆಫ್ ಅಸೆಟ್ಸ್ ಮೀನ್ಸ್ ಎ ಗ್ರೂಪ್ ಆಫ್ ಅಸೆಟ್ಸ್ ವಿಚ್ ಇಸ್ ಫಾಲೋಯಿಂಗ್ ವಿತ್ ಇನ್ ದಿ ಕ್ಲಾಸ್ ಆಫ್ ಅಸೆಟ್ಸ್ being tangible or intangible assets, so of which same percentage of depreciation is prescribed. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಮಗೆ ಸೇಮ್ ಪರ್ಸೆಂಟೇಜ್ ಇರೋದು ಒಂದು ಬ್ಲಾಕ್ ನ ಮಾಡ್ತೀವಿ. ನೆಕ್ಸ್ಟ್ ಡಿಫ್ರೆಂಟ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಇರೋದು ಬೇರೆ ಬ್ಲಾಕ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ 15. ಸೊ ಎಲ್ಲ ಪ್ಲಾಂಟ್ ಎ, ಪ್ಲಾಂಟ್ ಬಿ. ಸೊ ಪ್ಲಾಂಟ್ ಸಿ ಮಾಡೋದಿಲ್ಲ ಬಿಕಾಸ್ ಅಲ್ಲಿ ಡಿಡಕ್ಷನ್ಸ್ ಇದು ಕ್ಲೈಮ್ ಮಾಡ್ಕೊಂತೀವಿ. ನೆಕ್ಸ್ಟ್ ಪ್ಲಾಂಟ್ ಡಿ. ನೆಕ್ಸ್ಟ್ ಆಫೀಸ್ ಫರ್ನಿಚರ್ ಬರೋದಿಲ್ಲ. ಟೈಪ್ ರೈಟರ್, ನೆಕ್ಸ್ಟ್ ಕಾರು, ನೆಕ್ಸ್ಟ್ ಕೂಲಿಂಗ್ ಪ್ಲಾಂಟ್. ಸೊ ಎಲ್ಲ ಒಂದೇ ಬ್ಲಾಕ್ ಅಲ್ಲಿ ಫಾಲೋ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನಮಗೆ ಆಫೀಸ್ ಫರ್ನಿಚರು. ಸೊ ಆಫೀಸ್ ಫರ್ನಿಚರು ಇದನ್ನ ನಾವು ಸಪರೇಟ್ ಬ್ಲಾಕ್ ಆಗಿ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಫ್ಯಾಕ್ಟರಿ ಬಿಲ್ಡಿಂಗ್ ಕೂಡ 10% ಇದೆ. ಬಟ್ ಫ್ಯಾಕ್ಟರಿ ಬಿಲ್ಡಿಂಗ್ ಅಂಡ್ ಆಫೀಸ್ ಫರ್ನಿಚರ್ ಎರಡು ಒಂದೇ ಅಸೆಟ್ಸ್ ಅಲ್ಲಿ ಫಾಲೋ ಆಗೋದಿಲ್ಲ. ಫಾರ್ ದಟ್ ರೀಸನ್ ವಿ ಹ್ಯಾವ್ ಟು ಟ್ರೀಟ್ ದ ಬೋತ್ ಅಸೆಟ್ಸ್ ಆರ್ ಸಪರೇಟ್ ಬ್ಲಾಕ್ ಆಗಿ ಟ್ರೀಟ್ ಮಾಡಬೇಕು. ಬಿಕಾಸ್ ಆಫೀಸ್ ಫರ್ನಿಚರ್ ಬೇರೆ, ಫ್ಯಾಕ್ಟರಿ ಬಿಲ್ಡಿಂಗ್ ಬೇರೆ. ಬಟ್ ಇಲ್ಲಿ ನೋಡಿದ್ರೆ ಎಲ್ಲ ಪ್ಲಾಂಟ್ ಇರೋದ್ರಿಂದ ಹಾಗೂ ರೇಟ್ ಆಫ್ ಡಿಪ್ರಿಸಿಯೇಷನ್ ಸೇಮ್ ಇರೋದ್ರಿಂದ ವಿ ಕ್ಯಾನ್ ಈಸಿಲಿ ಕನ್ಸಿಡರ್ ದೋಸ್ ಕೈಂಡ್ ಆಫ್ ಅಸೆಟ್ಸ್ ವಿಲ್ ಫಾಲ್ ಅಂಡರ್ ದಿ ಸೇಮ್ ಬ್ಲಾಕ್ ಆಫ್ ಅಸೆಟ್ಸ್. ಅರ್ಥ ಆಗ್ತಿದೆ? ಸೊ ಹಿಯರ್ ದ ಫ್ಯಾಕ್ಟರಿ ಬಿಲ್ಡಿಂಗ್. ಸೊ ಇದನ್ನ ನಾವು ಬೇರೆ ಬ್ಲಾಕ್ ಆಗಿ ಟ್ರೀಟ್ ಮಾಡಬೇಕು. ನೆಕ್ಸ್ಟ್ ಏರ್ ಕ್ರಾಫ್ಟ್ 40% ಇದೆ. ಸೊ ಇದನ್ನ ಸಪರೇಟ್ ಬ್ಲಾಕ್ ಆಗಿ ಟ್ರೀಟ್ ಮಾಡಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ಫಾರ್ ದಿ ಪರ್ಪಸ್ ಆಫ್ ಕ್ಯಾಲ್ಕುಲೇಷನ್ ವಿ ಹ್ಯಾವ್ ಟು ರೈಟ್
Computation of admissible depreciation for assessment year 2019-20. First write down particulars, make it as block 1, that is plant 15%, block 2, that is aircraft 40%, block 3 furniture 10%, block 4 factory building 10%. So ಇದನ್ನೆಲ್ಲ ಬರೆದು ನೆಕ್ಸ್ಟ್ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ನ ಫಿಲ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಒನ್ ಇಸ್ ಓಪನಿಂಗ್ WDV ಆಫ್ ದಿ ಬ್ಲಾಕ್. ಸೊ ಹಿಯರ್ ದ ಅಸೆಸ್ ಮೀನ್ಸ್ ದಿಸ್ Z Limited. ಸೊ ಈ ಕಂಪನಿ ಪರ್ಚೇಸ್ ಮಾಡ್ತಾ ಇದೆ. ಸೊ ಫಾಲೋಯಿಂಗ್ ಅಸೆಟ್ಸ್ ನ ಪರ್ಚೇಸ್ ಮಾಡ್ತಾ ಇದೆ, ದೆನ್ ದೇರ್ ಈಸ್ ನೋ ಓಪನಿಂಗ್ WDV. ಅರ್ಥ ಆಗ್ತಿದೆಯಾ? ಓಪನಿಂಗ್ WDV ಇನ್ಫಾರ್ಮೇಶನ್ಸ್ ಇಲ್ಲ. ಸೊ ಓಪನಿಂಗ್ WDV ನಮಗೆ ಪ್ರತಿಯೊಂದು ಬ್ಲಾಕ್ ಅಲ್ಲೂ ಏನಾಗುತ್ತೆ, ನಿಲ್. ಸೊ ನಿಲ್ 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 ನಿಲ್. ಅರ್ಥ ಆಯ್ತಾ ಹೇಗೆ ಮಾಡಿದ್ವಿ ಅಂತ? ನೆಕ್ಸ್ಟ್ ಆಡ್ ಪರ್ಚೇಸಸ್ ಆಫ್ ದಿ ಅಸೆಟ್ಸ್ ಇನ್ ದಿ ಬ್ಲಾಕ್. ಸೊ ಯಾವ್ಯಾವ ಪರ್ಚೇಸಸ್, ಯಾವ್ಯಾವ ಅಸೆಟ್ಸ್ ನ ನೀವು ಒಂದೊಂದು ಕ್ಯಾಟಗರಿ ಆಫ್ ಬ್ಲಾಕ್ ಅಲ್ಲಿ ನೀವು ಪರ್ಚೇಸ್ ಮಾಡಿದಿರೋ ಅದನ್ನ ಆಡ್ ಮಾಡ್ಬೇಕು. ಅರ್ಥ ಆಗ್ತಿದ್ಯಾ? ಸೊ ಹಿಯರ್ ದ ಫಸ್ಟ್ ಬ್ಲಾಕ್ ಇಸ್ ಪ್ಲಾನ್ ಟು 15%. ಸೊ 15% ಅಲ್ಲಿ ಯಾವ್ಯಾವ ಅಸೆಟ್ಸ್ ನ ನೀವು ಪರ್ಚೇಸ್ ಮಾಡಿದ ಎಂಟೈರ್ ಅಮೌಂಟ್ ನೀವು ಪರ್ಚೇಸ್ ಅಮೌಂಟ್ ಅಂತ ಬರಿಬೇಕು. ಸೊ ನೀವೆಲ್ಲನೂ ಬರ್ಕೊಂಡು ಹೋಗ್ತೀರಾ ಅಂದ್ರೆ ನಿಮ್ಮ ಫಾರ್ಮ್ಯಾಟ್ ತುಂಬಾ ಲೆಂತಿ ಆಗುತ್ತೆ, ಕ್ಯಾಲ್ಕುಲೇಷನ್ ಕೂಡ ಲೆಂತಿ ಆಗುತ್ತೆ. ಬೆಟರ್ ಮೇಕ್ ಇಟ್ ಆಸ್ ವರ್ಕಿಂಗ್ ನೋಟ್. ಅರ್ಥ ಆಯ್ತಾ? ಸೊ for the purpose of calculating purchase of the assets in the block, we have to do working note. So here the block 1 contain plant 15% rate of depreciation. So ಇಲ್ಲಿ ನಮಗೆ ಯಾವ್ದು 15% ಕ್ವಾಲಿಫೈಡ್ ಆಗುತ್ತೋ ಪ್ರತಿಯೊಂದನ್ನು ನಾವು ಬ್ಲಾಕ್ 1 ಅಲ್ಲಿ ಪರ್ಚೇಸ್ ಅಂತ ಟ್ರೀಟ್ ಮಾಡ್ಬೇಕು. ಸೊ ಹಿಯರ್ ಪ್ಲಾಂಟ್ ಎ, ಪ್ಲಾಂಟ್ ಬಿ ಕ್ವಾಲಿಫೈಡ್ ಆಗುತ್ತೆ, ಪ್ಲಾಂಟ್ ಸಿ ಇಲ್ಲ. ಪ್ಲಾಂಟ್ ಡಿ 15%, ಟೈಪ್ ರೈಟರ್ 15%, ಕಾರ್ 15%, ಕೂಲಿಂಗ್ ಪ್ಲಾಂಟ್ 15%. ಸೊ ಎಲ್ಲ ಕಾಸ್ಟ್ ನಾವು ಆಡ್ ಮಾಡಿದ್ರೆ ನಮಗೆ ಟೋಟಲ್ ಪರ್ಚೇಸ್ ಆಫ್ ದಿ ಅಸೆಟ್ಸ್ ಇನ್ ದಿ ಬ್ಲಾಕ್ ವ್ಯಾಲ್ಯೂ ಅವೈಲಬಲ್ ಆಗಿ ಸಿಗುತ್ತೆ. ಅರ್ಥ ಆಯ್ತಾ? ಸೊ ರೈಟ್ ಡೌನ್. ಸೊ ಪ್ಲಾಂಟ್ ಅಲ್ಲಿ ಫಸ್ಟ್ ಪ್ಲಾಂಟ್ ಎ. ಸೊ ದ ಪ್ಲಾಂಟ್ ಎ ವ್ಯಾಲ್ಯೂ ಇಸ್ 10 lakh. ನೆಕ್ಸ್ಟ್ ಪ್ಲಾಂಟ್ ಬಿ, this is 22 lakh. Next plant C illa, plant D. Plant D value is 2 lakh. Next office furniture 10% ಆಗುತ್ತೆ. Typewriter value is 25,000. Next car value is 4 lakh. Next cooling plant value is 2 lakh. ಸೊ ಮುಗೀತು. ಸೊ ಇಷ್ಟನ್ನು ನಾವು ಆ್ಯಡ್ ಮಾಡಿದ್ರೆ 10 lakh ಟು ಅಪ್ ಟು 2 lakh ವರೆಗೂ ಪೂರ್ತಿ ನಾವು ಆ್ಯಡ್ ಮಾಡಿದ್ರೆ ಸೊ 10 lakh. ಸೊ 10 lakh. ನೆಕ್ಸ್ಟ್ 22 lakh. ನೆಕ್ಸ್ಟ್ 2 lakh. 25,000. 4 lakh. 4 lakh. 2 lakh. ಸೊ ನಮಗೆ ಟೋಟಲ್ಲು 40 lakh 25,000. ಸೊ ದಿಸ್ ಇಸ್ ಯುವರ್ 40 lakh 25,000 is the total purchase under block 1. So block 2 aircraft. So aircraft value ಅವರೇ ಕೊಟ್ಟಿದ್ದಾರೆ 10 lakh. ಸೊ ಬೇರೆ ಯಾವುದೇ ಅಸೆಟ್ಸ್ ಇಲ್ಲ ಅಂಡರ್ ಸೇಮ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೊ ರೈಟ್ ಡೌನ್ 10 lakh. ಸೊ ಬೇರೆ ಯಾವುದೇ ಅಸೆಟ್ಸ್ ಇಲ್ಲ. ನೆಕ್ಸ್ಟ್ ಬ್ಲಾಕ್ 3 ಅಲ್ಲಿ ಫರ್ನಿಚರ್ ಒಂದೇ ಅಸೆಟ್ಸ್ ಇರೋದು. ಬ್ಲಾಕ್ 3 ಫರ್ನಿಚರ್ ಅಮೌಂಟ್. ಸೊ ಫರ್ನಿಚರ್, ಆಫೀಸ್ ಫರ್ನಿಚರ್ ಇಸ್ 50,000. ರೈಟ್ ಡೌನ್ 50,000. So here 50,000. Next last one block factory building, the value is 50 lakh. Make it as 50 lakh. So 50 lakh. 50 lakh. So this is your total purchase under each block. So here we have to write the purchase of the assets in the block. So here the first block 1, the block 1 total purchase is 40 lakh 25,000. Next block 2, that is aircraft, the total purchase is 10 lakh. Next block 3 purchase is 50,000. Next block 4, the purchase is 50 lakh. So next we have to write balance available for depreciation. The balance available for depreciation is again 40 lakh 25,000. Next 10 lakh. Next 50,000. Next 50 lakh.
Next we have to calculate the normal depreciation and additional depreciation. Yes, we already discussed the additional depreciation is available only for new plant and machinery which is used for manufacturing business. So if another new plant and machinery that is used for office, the residential purpose, so residential accommodation, guest houses ಗೆ ನೀವೇನಾದ್ರೂ ಪ್ಲಾಂಟ್ ಅಂಡ್ ಮೆಷಿನರೀಸ್ ನ ಯೂಸ್ ಮಾಡಿದ್ರೆ then you are not eligible to claim additional depreciation on those plants. ಅರ್ಥ ಆಗ್ತಿದೆ. ಸೊ ನ್ಯೂ ಪ್ಲಾಂಟ್ ಅಂಡ್ ಮೆಷಿನರಿನ ಆಗಿರಬೇಕು. ನ್ಯೂ ಪ್ಲಾಂಟ್ ಅಂಡ್ ಮೆಷಿನರೀಸ್ ನೀವು ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್ಗೆ ಯೂಸ್ ಮಾಡಿರ್ಬೇಕು. ಅರ್ಥ ಆಗ್ತಿದೆ. ಸೊ ಫಸ್ಟ್ ಹಿಯರ್ ಬಿಫೋರ್ ಪ್ರೊವೈಡಿಂಗ್ ನಾರ್ಮಲ್ ಡಿಪ್ರಿಸಿಯೇಷನ್ ವಿ ಹ್ಯಾವ್ ಟು ಚೆಕ್ ಅಸೆಟ್ಸ್ 180 ಡೇಸ್ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಮಾಡಿದೆಯೋ ಇಲ್ವೋ ಅಂತ ಚೆಕ್ ಮಾಡಬೇಕು. ಸೊ ಈಸಿಯೆಸ್ಟ್ ಮೆಥಡ್ ಏನು ಅಂದ್ರೆ ಹೇಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಸೊ ಆನ್ ಆರ್ ಬಿಫೋರ್ 3/10/2018 ಆನ್ ಆರ್ ಬಿಫೋರ್ 3/10/2018 ನೀವು ಅಸೆಟ್ಸ್ ನ ಪರ್ಚೇಸ್ ಮಾಡಿ ಪುಟ್ಟು ಯೂಸ್ ಮಾಡಿದ್ರೆ ದೆನ್ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ನ ಪ್ರೊವೈಡ್ ಮಾಡಿ. ಅರ್ಥ ಆಗ್ತಿದೆಯಾ? ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಇಲ್ಲ ಅಂದ್ರೆ ಆನ್ ಆಫ್ಟರ್ 3/10/2018 ಅಲ್ಲಿ ಅವ್ರು ಏನಾದ್ರು ಯೂಸ್ ಮಾಡಿದ್ರೆ ಆನ್ ಆರ್ ಆಫ್ಟರ್ 3/10/2018 ಅಲ್ಲಿ ಯೂಸ್ ಮಾಡಿದ್ರೆ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಪ್ರೊವೈಡ್ ಮಾಡಿ. ಅರ್ಥ ಆಗ್ತಿದೆ? ಹೇಗೆ ಅಂದ್ರೆ ಇವಾಗ 3/10/2018 ಥಿಂಕ್ ಮಾಡಿ. ಸೊ ಇಲ್ಲಿಂದ ನಾನು 31st ಮಾರ್ಚ್ 2019ಗೆ ರೀಚ್ ಆಗಬೇಕು. ಸೊ ಇಲ್ಲಿ 10 ಹಾಗೆ ಬಿಟ್ಟಿರೆ. ಸೊ 11, 12, 1, 2, 3. ಸೊ ಎಷ್ಟು 5 ಮಂತ್ಸ್ ಆಯಿತು. 5 ಮಂತ್ಸ್. ನೆಕ್ಸ್ಟ್ 5 ಮಂತ್ಸ್ ಅಲ್ಲಿ ಇಲ್ಲಿ ನಮಗೆ ಒಂದು ಮಂತ್ ಅಲ್ಲಿ 3 ಡೇಸ್ ನ ಯೂಸ್ ಮಾಡಿದೀವಿ. ಸೊ ಆನ್ ಆರ್ ಬಿಫೋರ್ ಅಂತ ಅಂದ್ರೆ ಆನ್ ಆರ್ ಬಿಫೋರ್ ಅಂದ್ರೆ 3 ನ ಬಿಡಿ, ಜಸ್ಟ್ 2 ನ ಮಾತ್ರ ಕ್ಯಾಲ್ಕುಲೇಟ್ ಮಾಡಿ. ಇವಾಗ 10 ಅಂದ್ರೆ 10 ಅಲ್ಲಿ ಎಷ್ಟು ಡೇಸ್ ಇರುತ್ತೆ? 31st ಡೇಸ್ ಇರುತ್ತೆ. ಸೊ 31 ಡೇ ಅಲ್ಲಿ 2 ಡೇಸ್ ನ ಯೂಸ್ ಮಾಡಿರ್ತೀರ. 2 ಡೇಸ್ ಲೆಸ್ ಮಾಡಿದ್ರೆ 29. ನೆಕ್ಸ್ಟ್ ಅಕ್ಟೋಬರ್ ಆದ್ಮೇಲೆ ನವೆಂಬರ್ 30, ಡಿಸೆಂಬರ್ 31, ನೆಕ್ಸ್ಟ್ ಜನವರಿ 31, ಫೆಬ್ರವರಿ 28, ನೆಕ್ಸ್ಟ್ ಫೆಬ್ರವರಿ ಮಾರ್ಚ್ 31, 180 ಡೇಸ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ದ ಈಸಿಯೆಸ್ಟ್ ಕ್ಯಾಲ್ಕುಲೇಷನ್. ನೀವು ಇದನ್ನ ನೋಡಿದ್ರೆ ನಿಮಗೆ ಅರ್ಥ ಆಗ್ಬಿಡುತ್ತೆ. ಸೊ 3/10/2018 ಬಿಫೋರ್ 3/10 ಮೀನ್ಸ್ 2/10 ಅಂತ ಮೈಂಡಲ್ಲಿ ಇಟ್ಕೊಳ್ಳಿ. 2/10/2018 ಅಲ್ಲಿ ಯೂಸ್ ಮಾಡಿದ್ರೆ ಅಸೆಟ್ಸ್ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಪ್ರೊವೈಡ್ ಮಾಡಿ. 3/10/2018 ಸೊ ಇದೇ ದಿನ, ಅದರ್ವೈಸ್ ಆಫ್ಟರ್ 3/10/2018 ಆಫ್ಟರ್ ಏನಾದರೂ ನೀವು ಯೂಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಪ್ರೊವೈಡ್ ಮಾಡಿ. ಈಸಿ ಕ್ಯಾಲ್ಕುಲೇಷನ್ಸ್ ಆಗುತ್ತೆ. ಸೊ ಹಿಯರ್ ವಿ ಹ್ಯಾವ್ ಟು ಪ್ರೊವೈಡ್ ನಾರ್ಮಲ್ ಡಿಪ್ರಿಸಿಯೇಷನ್ ಅಂಡ್ ಅಡಿಷನಲ್ ಡಿಪ್ರಿಸಿಯೇಷನ್. ಇಫ್ ಏನಾದರೂ ಅಸೆಟ್ಸ್ ಲೆಸ್ ದ್ಯಾನ್ 180 ಡೇಸ್ ಏನಾದರೂ ಹೋಲ್ಡ್ ಮಾಡಿ ಅದನ್ನ ಯೂಸ್ ಮಾಡಿದ್ರೆ ದೆನ್ ವಿ ಹ್ಯಾವ್ ಟು ಪ್ರೊವೈಡ್ ಜಸ್ಟ್ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೊ ಹಿಯರ್ ವಿ ಹ್ಯಾವ್ ಟು ಚೆಕ್ ವಿತ್ ದಿ ಯೂಸ್ ಆಫ್ ಡೇಟ್ ಆಫ್ ಪುಟ್ ಟು ಯೂಸ್. ಸೊ ಇಲ್ಲಿ ಪ್ಲಾಂಟ್ ಎ. ಸೊ ಪ್ಲಾಂಟ್ ಎ ಯೂಸ್ ಮಾಡಿರೋದು 11/8/2018. ಸೊ 11/8/2018. ಸೊ ದಿಸ್ ಇಸ್ ಬಿಫೋರ್ 3/10/2018. 3/10ಗಿಂತ ಬಿಫೋರ್ ಇದೆ. ಸೊ ಇದು ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಮಾಡಿದೆ. ನೆಕ್ಸ್ಟ್ 7/10. ಸೊ 7/10 ನಾನೇನು ಹೇಳಿದೆ? ಆನ್ ಆರ್ ಆಫ್ಟರ್ 3/10/2018 ಅಂದ್ರೆ ಆಫ್ ರೇಟ್ ಡಿಪ್ರಿಸಿಯೇಷನ್. ಸೊ ಇದು ಆನ್ ಆರ್ ಆಫ್ಟರ್ ನಡೀತಿದೆ, 3 ಆದ್ಮೇಲೆ ಆಗ್ತಾ ಇದೆ. ಸೊ ಇದಕ್ಕೆ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು. 11/12. ಸೊ 11/12 this is also, so this is already ignored because scientific research. next 1/11/2018 1/11 ಅಲ್ಲಿ ನಡೀತಾ ಇದೆ. ನನಗೆ ಬೇಕಾಗಿರೋದು 3/10, ಅದರ್ವೈಸ್ 2/10 ಅಲ್ಲಿ ನಡೆದಿರಬೇಕು. ಸೊ 2/10 ಅಲ್ಲಿ ನಡೆದ್ರೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. 1/11 ಅಲ್ಲಿ ನಡೀತಾ ಇದೆ. ಸೊ ಅಗೇನ್ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್. ನೆಕ್ಸ್ಟ್ 26. ಸೊ ಬಿಫೋರ್ ನಡೀತಾ ಇದೆ, 10ಗಿಂತ ಬಿಫೋರ್ ನಡೀತಾ ಇದೆ, ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೊ 10/7 ಅಗೇನ್ ಬಿಫೋರ್ 10 ನಡೀತಾ ಇದೆ. 10 ಮಂತ್ ನೆನಪಿರಬೇಕು. ಸೊ 10 ಮಂತ್ ಬಿಫೋರ್ ನಡೆದ್ರೆ ಫುಲ್ಲು, ಆಫ್ಟರ್ ನಡೆದ್ರೆ ಆಫು. ಸೊ ದಿಸ್ ಇಸ್ ಆಲ್ಸೋ ಬಿಫೋರ್ ಫುಲ್. ಸೊ ದಿಸ್ ಇಸ್ ಆಲ್ಸೋ ಬಿಫೋರ್ ಫುಲ್. ಸೊ ಇದು ಕೂಡ ಫುಲ್. ಸೊ ಇದು ಕೂಡ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಪ್ರೊವೈಡ್ ಮಾಡಬೇಕು. ಅರ್ಥ ಆಯ್ತಾ ಹೇಗೆ ಮಾಡೋದು ಅಂತ? ಸೊ ವರ್ಕಿಂಗ್ ನೋಟಲ್ಲಿ ಬೆಟರ್, ಈಸಿ ಆಗುತ್ತೆ ಕ್ಯಾಲ್ಕುಲೇಷನ್. ಸೊ ಹಿಯರ್ ರೈಟ್ ಡೌನ್. ನನಗೆ ಪ್ಲಾಂಟ್ ಅದು ಬ್ಲಾಕ್ 1 ಅಲ್ಲಿ ಪ್ಲಾಂಟ್ ಎ, ಪ್ಲಾಂಟ್ ಬಿ, ಪ್ಲಾಂಟ್ ಡಿ, ಟೈಪ್ ರೈಟರ್, ಕಾರ್ ಮತ್ತೆ ಕೂಲಿಂಗ್ ಇಷ್ಟು ಅಸೆಟ್ಸ್ ಇದೆ. ಸೊ ಪ್ರತಿಯೊಂದಕ್ಕೂ ನಾನು ಒಂದೊಂದೇ ಸಪರೇಟ್ ಆಗಿ ನಾರ್ಮಲ್ ಮತ್ತೆ ಅಡಿಷನಲ್ ಡಿಪ್ರಿಸಿಯೇಷನ್ಸ್ ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಸೊ ಎಂಟೈರ್ ಪ್ರತಿಯೊಂದನ್ನು ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಮಾಡಿ ಫೈನಲ್ಲು ನನ್ನ ಆನ್ಸರ್ ಶೀಟಲ್ಲಿ ರೆಕಾರ್ಡ್ ಮಾಡಿದ್ರೆ ಮುಗೀತು. ಅರ್ಥ ಆಯ್ತಾ? ಸೊ ಹಿಯರ್ ಪ್ಲಾಂಟ್ ಬ್ಲಾಕ್ ಮೀನ್ಸ್ ಬ್ಲಾಕ್ 15. ಸೊ ಹಿಯರ್ ರೈಟ್ ಡೌನ್. ನನ್ನ ಹತ್ರ ಇರೋ ಪ್ಲಾಂಟ್ಸ್ ಯಾವುದು? ಪ್ಲಾಂಟ್ ಎ. ಸೊ ಪ್ಲಾಂಟ್ ಎ, ಪ್ಲಾಂಟ್ ಎ ಅಂಡ್ ಪ್ಲಾಂಟ್ ಬಿ, ಪ್ಲಾಂಟ್ ಡಿ, ಟೈಪ್ ರೈಟರ್, ಕಾರ್, ಕೂಲಿಂಗ್.
So here, as we discuss, the plan A that is satisfied the condition of 180 days. So plan to B satisfied ಮಾಡಿಲ್ಲ, plan to D satisfied ಮಾಡಿಲ್ಲ, ಬೇರೆ ಎಲ್ಲ ಅಸೆಟ್ಸ್ ಕಂಡೀಷನ್ಸ್ ಸ್ಯಾಟಿಸ್ಫೈಡ್ ಮಾಡಿದೆ. ಅರ್ಥ ಆಗ್ತಿದ್ಯಾ? ಸೊ ಅವೆರಡನ್ನ ಬಿಟ್ಟು ರಿಮೈನಿಂಗ್ ಎಲ್ಲ ಅಮೌಂಟ್ ನಾವು ರೆಕಾರ್ಡ್ ಮಾಡಿದ್ರೆ ಮುಗಿತು. ಸೊ ಹಿಯರ್ plant A, so plant A condition satisfied ಮಾಡಿದೆ. The value of plant A is 10 lakh. ಸೊ ಅದನ್ನ ಬಿಫೋರ್ 3/10/2018 ಪುಟ್ಟು ಯೂಸ್ ಮಾಡಿದ್ದಾರೆ ಅನ್ನೋದು. ನೆಕ್ಸ್ಟ್ plant B ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿಲ್ಲ, ಸೊ ಅದನ್ನ ಯೂಸ್ ಮಾಡಿರೋದು ಆನ್ ಆರ್ ಆಫ್ಟರ್ 3/10/2018. ಸೊ ಈ ವ್ಯಾಲ್ಯೂ ಮೇಲೆ ನಾವು ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ಸ್ ಪ್ರೊವೈಡ್ ಮಾಡಬೇಕಾಗುತ್ತೆ. ಸೊ plant B ವ್ಯಾಲ್ಯೂ ಬಂದು 22 lakh. ಸೊ ರೈಟ್ ಡೌನ್ 22 lakh. 22 lakh. Next again plant D also not satisfied the condition. Again the plant D value is 2 lakh. So write down 2 lakh. Next typewriter conditions are satisfied ಮಾಡಿದ value 25,000, car value 4 lakh and cooling plant value 2 lakh. So ಇದನ್ನ ರೆಕಾರ್ಡ್ ಮಾಡೋದು ಆನ್ ಆರ್ ಬಿಫೋರ್ ಅಲ್ಲಿ ಯೂಸ್ ಮಾಡಿದೀವಿ. ಸೊ plant D ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿಲ್ಲ, plant B ನು ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿಲ್ಲ. typewriter value is 25,000. ನೆಕ್ಸ್ಟ್ car value is 4 lakh, cooling plant value is 2 lakh. ಅರ್ಥ ಆಯ್ತಾ ಹೇಗೆ ಮಾಡಿದ್ವಿ ಅಂತ? ಸೊ ಇಷ್ಟನ್ನು ನಾವು ಆಡ್ ಮಾಡಿದ್ರೆ 16,25,000. So here the total is 24 lakh. So here we have to provide normal depreciation. The normal depreciation is 15%. So ಇದಕ್ಕೆ full rate of depreciation. So ಇದಕ್ಕೆ off rate of depreciation. So 16,25,000 ಮೇಲೆ, so here 16,25,000 ಮೇಲೆ full rate of depreciation provide ಮಾಡಿದ್ರೆ 15% full rate of depreciation means 2,43,750. So write down 2,43,750. So here ನಾನು half rate of depreciation provide ಮಾಡಬೇಕು because this assets which is acquired otherwise put to use on or after 3/10/2018. So 24 lakh into 15% into 1/2. So 1,80,000. So write down 1,80,000. So this is your normal depreciation. ಅರ್ಥ ಆಗ್ತಿದೆಯಾ? ಸೊ ನಾರ್ಮಲ್ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಿ. ಸೊ ಹಿಯರ್ ನಮ್ಮ ಬ್ಲಾಕ್ 1 ಅಲ್ಲಿ ನಾರ್ಮಲ್ ಡಿಪ್ರಿಸಿಯೇಷನ್ ಫುಲ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಯೂಸ್ಡ್ ಮೋರ್ ದ್ಯಾನ್ 180 ಡೇಸ್. ಸೊ ಮೋರ್ ದ್ಯಾನ್ 180 ಡೇಸ್ ಯಾವ್ದು ಯೂಸ್ ಮಾಡಿದ್ವಿ ಅದ್ರ ಮೇಲೆ. ಸೊ ಇಲ್ಲಿ ನಮಗೆ 180 ಡೇಸ್ ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿರೋ ವ್ಯಾಲ್ಯೂ 16,25,000. ಸೊ ದಟ್ ಈಸ್ 16,25,000. ಸೊ ಇದ್ರ ಮೇಲೆ 15% ಕ್ಯಾಲ್ಕುಲೇಟ್ ಮಾಡಿದ್ಕೆ ನಮಗೆ ಸಿಕ್ಕಿರೋ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟು? 2,43,750. ನೆಕ್ಸ್ಟ್ ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಯೂಸ್ಡ್ ಫಾರ್ ಲೆಸ್ ದ್ಯಾನ್ 180 ಡೇಸ್. ಸೊ ಲೆಸ್ ದ್ಯಾನ್ 180 ಡೇಸ್ ವ್ಯಾಲ್ಯೂ ಇಸ್ 24 lakh. ಅದ್ರ ಮೇಲೆ ನಮಗೆ ನಾರ್ಮಲ್ ಡಿಪ್ರಿಸಿಯೇಷನ್ 1,80,000. ಸೊ ಅದನ್ನ ನಾವು ರೆಕಾರ್ಡ್ ಮಾಡ್ಬೇಕು. ಸೊ ಹಿಯರ್ ರೈಟ್ ಡೌನ್ 24 lakh. ಸೊ ದಟ್ ಈಸ್ 24 lakh. ಸೊ ಇದ್ರ ಮೇಲೆ ನಾವು ಹಾಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಕ್ಯಾಲ್ಕುಲೇಟ್ ಮಾಡಿದ್ಕೆ ನಮಗೆ ಸಿಕ್ಕಿರೋ ನಾರ್ಮಲ್ ಡಿಪ್ರಿಸಿಯೇಷನ್ ಈಸ್ 1,80,000. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ಅಡಿಷನಲ್ ಡಿಪ್ರಿಸಿಯೇಷನ್ ಅಂಡ್ ಆಲ್ಸೋ ವಿ ಹ್ಯಾವ್ ಟು ಕಂಪ್ಯೂಟ್ ದಿ ನಾರ್ಮಲ್ ಡಿಪ್ರಿಸಿಯೇಷನ್ ಫಾರ್ ಏರ್ಕ್ರಾಫ್ಟ್, ಫರ್ನಿಚರ್ ಅಂಡ್ ಫ್ಯಾಕ್ಟರಿ ಬಿಲ್ಡಿಂಗು. ಸೊ ಅಕಾರ್ಡಿಂಗ್ ಟು ನಮ್ಮ ರೂಲ್ಸ್ ಪ್ರಕಾರ ಏರ್ಕ್ರಾಫ್ಟು ಸೊ ಪ್ರತಿಯೊಂದು ನಮಗೆ ಕಂಡೀಷನ್ಸ್ನ ಸ್ಯಾಟಿಸ್ಫೈಡ್ ಮಾಡಿದೆ. ಸಿ ಆಫೀಸ್ ಫರ್ನಿಚರ್ ಆಲ್ಸೋ ಯೂಸ್ಡ್ 26/2018. ಸೊ ಬಿಫೋರ್ 10 ನಡೆದಿದೆ. ಸೊ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್. ಸೊ ಪ್ರತಿಯೊಂದು ನಮಗೆ ಕಂಡೀಷನ್ ಸ್ಯಾಟಿಸ್ಫೈಡ್ ಮಾಡಿರೋದ್ರಿಂದ ಪ್ರತಿಯೊಂದು ಅಸೆಟ್ಸ್ಗೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ನಾರ್ಮಲ್ ಡಿಪ್ರಿಸಿಯೇಷನ್ ಆಗಿ ಪ್ರೊವೈಡ್ ಮಾಡಬೇಕು. ಸೊ ಹಿಯರ್ ದ ಬ್ಯಾಲೆನ್ಸ್ ಅವೈಲೇಬಲ್ ಫಾರ್ ಡಿಪ್ರಿಸಿಯೇಷನ್ ಇಸ್ 10 lakh. ಸೊ 10 lakh ಮೇಲೆ ನೀವು 40% ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದ್ರೆ 10 lakh into 40%, that is 10 lakh into 40%, so that is 4 lakh. Write down 4 lakh as normal depreciation. Yeah, better. 4 lakh as normal depreciation. ಫರ್ನಿಚರ್ ಮೇಲೆ ನಾವು 10% ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಅಗೇನ್ ನಿಮಗೆ 5,000 ಸಿಗುತ್ತೆ. ನೆಕ್ಸ್ಟು ಇದ್ರ ಮೇಲೆ ನೀವು 50 lakh ಮೇಲೆ 10% ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮಗೆ 5 lakh ನಾರ್ಮಲ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಈ ಅಸೆಟ್ಸ್ ಕ್ಯಾಲ್ಕುಲೇಷನ್ಸ್ ಮುಗಿತು. ನೆಕ್ಸ್ಟ್ ವಿ ಹ್ಯಾವ್ ಟು ಕಂಪ್ಯೂಟ್ ಅಡಿಷನಲ್ ಡಿಪ್ರಿಸಿಯೇಷನ್. ಆಸ್ ವಿ ಡಿಸ್ಕಸ್ ದಿ ಅಡಿಷನಲ್ ಡಿಪ್ರಿಸಿಯೇಷನ್ ಅವೈಲೇಬಲ್ ಓನ್ಲಿ ಫಾರ್ ನ್ಯೂ ಪ್ಲಾಂಟ್ ಅಂಡ್ ಮೆಷಿನರಿ. ಸೊ ಹಿಯರ್ ದ ಕಂಪನಿ ಪರ್ಚೇಸ್ ವೇರಿಯಸ್ ಕೈಂಡ್ ಆಫ್ ನ್ಯೂ ಪ್ಲಾಂಟ್ಸ್. ಸೊ ಆ ಪ್ಲಾಂಟ್ಸ್ ನೀವು ಆಫೀಸ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋದಿಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಪರ್ಪಸ್, ಪ್ರೊಡಕ್ಷನ್ ಪರ್ಪಸ್ಗೆ ಯೂಸ್ ಮಾಡಿದ್ರೆ ಮಾತ್ರ ನಿಮಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಸೊ ಅದಕ್ಕೂ ಕೂಡ ನಾವು ವರ್ಕಿಂಗ್ ನೋಟ್ ಮಾಡಬೇಕು. ಸೊ ಹಿಯರ್ ಪ್ಲಾಂಟ್ ಬ್ಲಾಕ್ 15. ಸೊ ಇಲ್ಲಿ ಯಾವ ಅಸೆಟ್ಸ್ ಆಫೀಸ್ ಪರ್ಪಸ್ಗೆ ಯೂಸ್ ಮಾಡಿದ್ದಾರೆ ಅದನ್ನ ರಿಮೂವ್ ಮಾಡಿ ರಿಮೈನಿಂಗ್ ಅಸೆಟ್ಸ್ ನ ನೀವು ನಿಮ್ಮ ಅಡಿಷನಲ್ ಡಿಪ್ರಿಸಿಯೇಷನ್ಗೆ ಪ್ರೊವೈಡ್ ಮಾಡಬಹುದು. ಸೊ ಪ್ಲಾಂಟ್ ಎ
as we discussed the plant A, so ಇದನ್ನ ನೀವು ಮ್ಯಾನುಫ್ಯಾಕ್ಚರು, plant B again manufacture, plant C ಇಲ್ಲ ಕ್ಯಾನ್ಸಲ್ ಆಗಿದೆ, plant D. So here compute the depreciation admissible for the assessment for assessment year 2019-20 considering that plant D is used for office purpose. So plant D office purpose ಗೆ ಯೂಸ್ ಆಗ್ತಾ ಇದೆ, ಸೊ ಇದ್ರ ಮೇಲೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋದಿಲ್ಲ. ಆಫೀಸ್ ಫರ್ನಿಚರ್ಗೂ ಅಡಿಷನಲ್ ಡಿಪ್ರಿಸಿಯೇಷನ್ ಇಲ್ಲ. ಟೈಪ್ ರೈಟರ್ ಫಾರ್ ಆಫೀಸ್ ಅಗೇನ್ ಫಾರ್ ಆಫೀಸ್ ನೋ ಅಡಿಷನಲ್ ಡಿಪ್ರಿಸಿಯೇಷನ್. ಕಾರು ಯೂಶುವಲಿ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡೋದಿಲ್ಲ, ಮ್ಯಾನುಫ್ಯಾಕ್ಚರಿಂಗ್ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡೋದಿಲ್ಲ, ದೆನ್ ನೋ ಅಡಿಷನಲ್ ಡಿಪ್ರಿಸಿಯೇಷನ್. ಕೂಲಿಂಗ್ ಪ್ಲಾಂಟ್ ಅಟ್ ಫ್ಯಾಕ್ಟರಿ, ಸೊ ಫ್ಯಾಕ್ಟರಿ ಯೂಸ್ ಮಾಡ್ತಾ ಇದ್ದೀರಾ, ಪ್ರೊಡಕ್ಷನ್ ಯೂನಿಟ್ ಅಲ್ಲಿ ಯೂಸ್ ಮಾಡ್ತೀರಾ, ದೆನ್ ಯು ಆರ್ ಎಲಿಜಿಬಲ್ ಟು ಕ್ಲೈಮ್ ಅಡಿಷನಲ್ ಡಿಪ್ರಿಸಿಯೇಷನ್. ಫ್ಯಾಕ್ಟರಿ ಬಿಲ್ಡಿಂಗ್ ನೋ. ನೆಕ್ಸ್ಟ್ ಏರ್ಕ್ರಾಫ್ಟ್ಗೂ ಮೀನ್ಸ್ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಸ್ಗೆ ಅಡಿಷನಲ್ ಡಿಪ್ರಿಸಿಯೇಷನ್ ಸಿಗೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಇಲ್ಲಿ ನಾವು ಕ್ಲೈಮ್ ಮಾಡಬೇಕಾಗಿರೋದು ಅಡಿಷನಲ್ ಡಿಪ್ರಿಸಿಯೇಷನ್ ಓನ್ಲಿ ಫಾರ್ ಪ್ಲಾಂಟ್ ಎ, ಪ್ಲಾಂಟ್ ಬಿ ಅಂಡ್ ಕೂಲಿಂಗ್ ಪ್ಲಾಂಟ್. ಅರ್ಥ ಆಯ್ತಾ? ಸೊ ಇದರಲ್ಲೂ ಕೂಡ ನಾವು ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಪ್ರೊವೈಡ್ ಮಾಡಬೇಕು, ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಯಾವುದಕ್ಕೆ ಪ್ರೊವೈಡ್ ಮಾಡಬೇಕು ಅಂತ ಬರೀಬೇಕು. ಸೊ ಫಸ್ಟ್ ರೈಟ್ ಡೌನ್ ಪ್ಲಾಂಟ್ ಎ, ನೆಕ್ಸ್ಟ್ ಪ್ಲಾಂಟ್ ಬಿ, ನೆಕ್ಸ್ಟ್ ಕೂಲಿಂಗ್ plant. So here as we discuss the plant A that is satisfied the condition of 180 days. So write down the value as 10 lakh. So plant to be condition satisfied ಮಾಡಿಲ್ಲ, ಸೊ ಅದಕ್ಕೆ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಪ್ರೊವೈಡ್ ಮಾಡಬೇಕು. ಸೊ 22 lakh. Next cooling plant, the cooling plant satisfied the condition of 180 days. So write down 2 lakh. ಸೊ ಈ ಮೂರೇ ಅಸೆಟ್ಸು ಅಡಿಷನಲ್ ಡಿಪ್ರಿಸಿಯೇಷನ್ಗೆ ಎಲಿಜಿಬಲ್ ಆಗಿರೋದು. ಸೊ ಇಲ್ಲಿ ನಮಗೆ ಟೋಟಲ್ ಬಂದು 12 lakh. ಸೊ ಇಲ್ಲಿ 22 lakh. ಸೊ ಆಸ್ ವಿ ನೋ ದ ಅಡಿಷನಲ್ ಡಿಪ್ರಿಸಿಯೇಷನ್ ರೇಟ್ ಇಸ್ 20%. ಅಡಿಷನಲ್ ಡಿಪ್ರಿಸಿಯೇಷನ್ 20%. ಸೊ ಇದಕ್ಕೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಸಿಗುತ್ತೆ, ಸೊ ಇದಕ್ಕೆ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಸಿಗುತ್ತೆ. ಅರ್ಥ ಆಯ್ತಾ ಏನಕ್ಕೆ ಅನ್ನೋದು? ಸೊ ಈ 12 lakh ಮೇಲೆ ನೀವು 20% ಕ್ಯಾಲ್ಕುಲೇಟ್ ಮಾಡಿದ್ರೆ 2,40,000 ಆಗುತ್ತೆ. ನೆಕ್ಸ್ಟು ಇದೇ ನಿಮ್ಮ 22 lakh ಮೇಲೆ ಆಫ್ ರೇಟ್ ಸಿ ಹಿಯರ್ 12 lakh. ಸೊ 12 lakh ಮೇಲೆ 20%, 2,40,000. ನೆಕ್ಸ್ಟ್ 22 lakh. ಸೊ ಈ 22 lakh ಮೇಲೆ 20%. ನೆಕ್ಸ್ಟು ಆಫ್ ರೇಟ್ನ ಮಾತ್ರ ಪ್ರೊವೈಡ್ ಮಾಡಬೇಕು. ಸೊ ದಟ್ ಈಸ್ 2,20,000. ಸೊ ರೈಟ್ ಡೌನ್ 2,20,000. ಸೊ ಇದನ್ನ ಇಲ್ಲಿ ರೆಕಾರ್ಡ್ ಮಾಡಬೇಕಷ್ಟೇ, ಆಯ್ತಾ? ಸೊ ನಿಮ್ಮ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅಸೆಟ್ಸ್ ಯೂಸ್ಡ್ ಫಾರ್ ಮೋರ್ ದ್ಯಾನ್ 180 ಡೇಸು. ಸೊ ವ್ಯಾಲ್ಯೂ ಇಸ್ 12 lakh. ಸೊ 12 lakh ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಿದಷ್ಟು 2,40,000. ಸೊ ರೈಟ್ ಡೌನ್ 2,40,000. ನೆಕ್ಸ್ಟ್ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್ ಅವೈಲೇಬಲ್ ಓನ್ಲಿ ಫಾರ್ ಪ್ಲಾಂಟ್ ಟು ಬಿ, ದ ವ್ಯಾಲ್ಯೂ ಇಸ್ 22 lakh. ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ 2,20,000 ಅಡಿಷನಲ್ ಡಿಪ್ರಿಸಿಯೇಷನ್. ಅರ್ಥ ಆಯ್ತಾ? ಸೊ ಲಾಸ್ಟು ಸೊ ಇದನ್ನು ಡಿಡಕ್ಟ್ ಮಾಡಿದ್ರೆ ಮುಗಿ. ಸೊ ನಿಮಗೆ ಬಂದಿದ್ದೆಷ್ಟು 40,25,000. 40,25,000 ಮೈನಸ್ 2,43,750 ಮೈನಸ್ 1,80,000 ಮೈನಸ್ 2,40,000 ಮೈನಸ್ 2,20,000. So the balance is 31,41,250. 31,41,250. So here the balance available for depreciation is 10 lakh. Next the depreciation value is 4 lakh. So the remaining balance is 6 lakh. Next here 50,000, 5,000. So here 45,000. Next to final. So 50 lakh, 5 lakh na deduct ಮಾಡಿದ್ರೆ 45 lakh is your closing WTV. ಅರ್ಥ ಆಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂತ? ಸೊ ಇದೇ ರೀತಿ ಬ್ಲಾಕ್ ವೈಸ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಡಿಪ್ರಿಸಿಯೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಸೊ ಬೆಟರ್ ರೈಟ್ ಡೌನ್ ಪ್ಲಾಂಟ್ ಸಿ ವಿಚ್ ಇಸ್ ಯೂಸ್ಡ್ ಫಾರ್ ಸೈಂಟಿಫಿಕ್ ಪರ್ಪಸ್ is 100% allowed as deduction under section 35 and hence no depreciation is applicable on it. ಅರ್ಥ ಆಯ್ತಾ? ಸೊ ನೀವು ಸೈಂಟಿಫಿಕ್ ರಿಸರ್ಚ್ಗೆ ನೀವು ಅಸೆಟ್ಸ್ನ ಯೂಸ್ ಮಾಡ್ತೀರಾ ಅಂದರೆ ಅದ್ರ ಮೇಲೆ ಯಾವುದೇ ರೀತಿ ನೀವು ಡಿಪ್ರಿಸಿಯೇಷನ್ಸ್ನ ಕ್ಲೈಮ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇರೋದಿಲ್ಲ. ಸೊ ದಿಸ್ ಈಸ್ ಯುವರ್ ಆನ್ಸರ್ಸ್. ರೈಟ್ ಡೌನ್ ಆ್ಯಂಡ್ ಮೇಕ್ ಶೋರ್ ವರ್ಕಿಂಗ್ ನೋಟ್ ಪ್ರಾಪರಾಗಿ ಕ್ಯಾಲ್ಕುಲೇಟ್ ಮಾಡೋದು ಕಲೀರಿ. ನೆಕ್ಸ್ಟ್ ದ ವರ್ಕಿಂಗ್ ನೋಟ್ ಫಾರ್ ನಾರ್ಮಲ್ ಡಿಪ್ರಿಸಿಯೇಷನ್, for additional depreciation. So this is your working note. So ಇದು ತುಂಬಾನೇ ಇಂಪಾರ್ಟೆಂಟ್. ಇದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಬಿಫೋರ್ 3/10/2018 ಅಂತ ಅಂದರೆ 10 ನೆನಪಿರಲಿ, 3 ನೆನಪಿರಲಿ. ಬಿಫೋರ್ 3/10 ಅಂತ ಇದ್ರೆ ಫುಲ್ ರೇಟ್ ಆಫ್ ಡಿಪ್ರಿಸಿಯೇಷನ್, ಆಫ್ಟರ್ 3/10 ಅಂದರೆ ಆಫ್ ರೇಟ್ ಆಫ್ ಡಿಪ್ರಿಸಿಯೇಷನ್. ದಟ್ಸ್ ಇಟ್. ಥ್ಯಾಂಕ್ ಯು.